ಹಾಯ್ ಹಲೋ ವೀಕ್ಷಕರ, ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ವೋಟಿಂಗ್ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಿನ್ನೆ ನೈಟ್ ಇಂದ ಇಲ್ಲಿವರೆಗೂ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟ್ ವೋಟ್ ಬಂದಿವೆ, ಯಾರು ಟಾಪ್ ಅಲ್ಲಿ ಇದ್ದಾರೆ, ಯಾರು ಬಾಟಮ್ ಅಲ್ಲಿ ಇದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ನೀವು ಈ ವಾರ ಯಾರಿಗೆ ವೋಟ್ ಹಾಕುತ್ತಿದ್ದೀರಿ ಎಂದು ಕಮೆಂಟ್ ಮಾಡಿ. ವೀಕ್ಷಕರೇ, ಈ ಸೀಸನ್ ನ ಫಿನಾಲೆ ವೋಟಿಂಗ್ ಈ ವಾರ ಸ್ಟಾರ್ಟ್ ಆಗಿದೆ. ಈ ವಾರ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ವೋಟಿಂಗ್ ಲೈನ್ ಅಪ್ ಓಪನ್ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಮೊದಲು ಫಿನಾಲೆ ವೋಟಿಂಗ್ ನಿನ್ನೆ ನೈಟ್ ಅಂದರೆ ಬುಧವಾರ ನೈಟ್ 11 ಗಂಟೆಗೆ ಫಿನಾಲೆ ವೋಟಿಂಗ್ ಸ್ಟಾರ್ಟ್ ಆಗಿದೆ. ಇನ್ನು ಯಾವಾಗ ಕ್ಲೋಸ್ ಆಗುತ್ತೆ ಅಂತ ನೋಡೋದಾದ್ರೆ ರವಿವಾರ ಬೆಳಗ್ಗೆ 10 ಗಂಟೆವರೆಗೂ ವೋಟಿಂಗ್ ಸ್ಟಾರ್ಟ್ ಇರುತ್ತೆ. ರವಿವಾರ ಬೆಳಗ್ಗೆ 10 ಗಂಟೆಗೆ ವೋಟಿಂಗ್ ಲೈನ್ ಅಪ್ ಕ್ಲೋಸ್ ಆಗುತ್ತೆ. ಅಂದರೆ ಬುಧವಾರ ರಾತ್ರಿ 11 ಗಂಟೆಯಿಂದ ರವಿವಾರ ಬೆಳಗ್ಗೆ 10 ಗಂಟೆವರೆಗೂ. ವೀಕ್ಷಕರೇ, ನಾವೀಗ ತಡ ಮಾಡದೆ ಇಲ್ಲಿವರೆಗೂ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟ್ ವೋಟ್ ಬಂದಿವೆ ಎಂದು ನೋಡುವುದಾದರೆ ಮೊದಲಿಗೆ ಟಾಪ್ ಒನ್ ನಲ್ಲಿರುವ ಸ್ಪರ್ಧಿ ಅಂದ್ರೆ ಗಿಲ್ಲಿ ನಟ ಅವರು. ಗಿಲ್ಲಿ ನಟ ಅವರಿಗೆ 60% ವೋಟ್ ಬಂದಿವೆ. ನಿನ್ನೆ ನೈಟ್ ಇಂದ ಇಲ್ಲಿಯವರೆಗೂ 60% ವೋಟ್ ಬಂದಿವೆ ಗಿಲ್ಲಿ ನಟ ಅವರಿಗೆ. ಇವರ ವೋಟಿಂಗ್ ಪರ್ಸೆಂಟ್ ಅನ್ನು ಯಾರ ಕೈಯಿಂದನೂ ಬೀಟ್ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಬಹುದು. ಇವರಿಗೆ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ 58% ವೋಟ್ ಬಂದಿತ್ತು. ಆದರೆ ಈಗ ಫೈನಲ್ ವೋಟಿಂಗ್ ನಲ್ಲಿ ಇವರಿಗೆ 60% ವೋಟ್ ಬಂದಿವೆ ಅಂತಾನೆ ಹೇಳಬಹುದು. ವೀಕ್ಷಕರೇ, ನಾವೀಗ ಟಾಪ್ 2 ಸ್ಪರ್ಧೆ ನೋಡೋದಾದ್ರೆ ಟಾಪ್ 2 ನಲ್ಲಿ ರಕ್ಷಿತಾ ಅವರಿದ್ದಾರೆ. ರಕ್ಷಿತಾ ಅವರಿಗೆ ನಿನ್ನೆ ರಾತ್ರಿಯಿಂದ ಇಲ್ಲಿವರೆಗೂ ಒಟ್ಟು 16% ವೋಟ್ ಬಂದಿವೆ. ಹಾಗಾಗಿ ರಕ್ಷಿತಾ ಅವರು ಟಾಪ್ 2 ನಲ್ಲಿ ಇದ್ದಾರೆ ಅಂತ ಹೇಳಬಹುದು. ಇನ್ನು ಟಾಪ್ 3 ಅಲ್ಲಿ ಯಾರಿದ್ದಾರೆ ಅಂತ ನೋಡೋದಾದ್ರೆ ಟಾಪ್ 3 ಅಲ್ಲೂ ಕೂಡ ಚೇಂಜ್ ಆಗಿಲ್ಲ. ಮಿಡ್ ವೀಕ್ ಎಲಿಮಿನೇಷನ್ ವೋಟಿಂಗ್ ನಲ್ಲಿ ಯಾರು ಟಾಪ್ 3 ಇದ್ದೀರೋ ಅವರೇ ಈಗಲೂ ಟಾಪ್ 3 ಅಲ್ಲಿ ಇದ್ದಾರೆ. ಅವ್ರು ಯಾರಂದ್ರೆ ಕಾವ್ಯ ಅವರು. ಕಾವ್ಯ ಅವರಿಗೆ ನಿನ್ನೆ ನೈಟ್ ಇಂದ ಇಲ್ಲಿಯವರೆಗೂ ಒಟ್ಟು 11% ವೋಟ್ ಬಂದಿವೆ. ಇನ್ನು ಟಾಪ್ 4 ಸ್ಪರ್ಧೆ ಯಾರೆಂದು ನೋಡೋದಾದ್ರೆ ಅಶ್ವಿನಿ ಗೌಡ ಅವರು. ಅಶ್ವಿನಿ ಗೌಡ ಅವರು ಟಾಪ್ 4 ಅಲ್ಲಿ ಇದ್ದಾರೆ. ಇವರಿಗೆ 6% ವೋಟ್ ಬಂದಿವೆ. ಇನ್ನು ಟಾಪ್ 5 ಅಲ್ಲಿ ಯಾರಿದ್ದಾರೆ ಎಂದು ನೋಡೋದಾದ್ರೆ ರಘು ಅವರು ಇದ್ದಾರೆ. ರಘು ಅವರಿಗೆ ನಿನ್ನೆ ರಾತ್ರಿಯಿಂದ ಇಲ್ಲಿಯವರೆಗೆ ಒಟ್ಟು 4% ವೋಟ್ ಬಂದಿವೆ. ಮತ್ತು ಕೊನೆಯ ಸ್ಥಾನದಲ್ಲಿ ಯಾರಿದ್ದಾರೆ ಅಂದ್ರೆ ಧನುಷ್ ಅವರು. ಧನುಷ್ ಅವರಿಗೆ 3% ವೋಟ್ ಬಂದಿವೆ. ವೀಕ್ಷಕರೇ, ವೋಟಿಂಗ್ ಟ್ರೆಂಡ್ ಪ್ರಕಾರ ನೋಡಬೇಕಾದ್ರೆ ಈ ಸೀಸನ್ ನ ವಿನ್ನರ್ ಗಿಲ್ಲಿ ನಟ ಅವರು, ರನ್ನರ್ ಅಪ್ ರಕ್ಷಿತಾ ಅವರು ಮತ್ತು ಸೆಕೆಂಡ್ ರನ್ನರ್ ಅಪ್ ಕಾವ್ಯ ಅವರು ಆಗಿರ್ತಾರೆ. ವೋಟಿಂಗ್ ಪ್ರಕಾರ ನೋಡ್ಬೇಕಾದ್ರೆ ಇಲ್ಲಿ ಇನ್ನೇನೋ ಷಡ್ಯಂತ್ರಗಳು ನಡೀತಿದ್ದಂತೆ. ಹಾಗಾಗಿ ಟಾಪ್ 2 ಅಲ್ಲಿ ರಕ್ಷಿತಾ ಅವರ ಬದಲಿಗೆ ಅಶ್ವಿನಿ ಗೌಡ ಅವರು ಕೂಡ ಬಂದ್ರು ಬರಬಹುದು. ಅಚ್ಚರಿ ಏನಿಲ್ಲ. ಯಾಕಂದ್ರೆ ಹೊರಗಡೆ ಆಲ್ರೆಡಿ ಷಡ್ಯಂತ್ರಗಳು ನಡೀತಾ ಇವೆ. ಷಡ್ಯಂತರ ಯಾವ ರೀತಿ ಅಂದ್ರೆ ಎಜುಕೇಶನ್ ಅನ್ನು ಮುಂದಿಟ್ಟುಕೊಂಡು ಇವರು ಓಟದ ಕೇಳ್ತಿದ್ದಾರೆ ಎಂಬ ಮಾಹಿತಿ ಬರ್ತಿದೆ. ಇದರ ಬಗ್ಗೆ ಯಾವುದೇ ಕನ್ಫರ್ಮ್ ಇಲ್ಲ. ಒಟ್ನಲ್ಲಿ ಷಡ್ಯಂತರ ನಡೀತಿದೆ ಎಂಬ ಮಾಹಿತಿ ಇದೆ. ವೀಕ್ಷಕರೇ, ನಾವೀಗ ಇನ್ನೊಮ್ಮೆ ಬುಧವಾರ ನೈಟ್ 11 ಗಂಟೆಯಿಂದ ಇಲ್ಲಿವರೆಗೆ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟ್ ವೋಟ್ ಬಂದಿವೆ ಎಂದು ನೋಡೋಣ. ಗಿಲ್ಲಿ ಅವರಿಗೆ ಮೊದಲನೇ ಸ್ಥಾನದಲ್ಲಿದ್ದಾರೆ, 60% ವೋಟ್. ರಕ್ಷಿತಾ ಅವರು 2ನೇ ಸ್ಥಾನದಲ್ಲಿದ್ದಾರೆ, ಅವರಿಗೆ 16% ವೋಟ್. ಕಾವ್ಯ ಅವರು 3ನೇ ಸ್ಥಾನದಲ್ಲಿದ್ದಾರೆ, ಅವರಿಗೆ 11% ವೋಟ್. ಅಶ್ವಿನಿ ಗೌಡ ಅವರು 4ನೇ ಸ್ಥಾನದಲ್ಲಿದ್ದಾರೆ, ಅವರಿಗೆ 6% ವೋಟ್. ಮತ್ತು ರಘು ಅವರು 5ನೇ ಸ್ಥಾನದಲ್ಲಿದ್ದಾರೆ, ಅವರಿಗೆ 4% ವೋಟ್. ಮತ್ತು ಕೊನೆಯ ಸ್ಥಾನದಲ್ಲಿ ಧನುಷ್ ಅವರು ಇದ್ದಾರೆ, ಧನುಷ್ ಅವರಿಗೆ 3% ವೋಟ್. ವೀಕ್ಷಕರೇ, ಇಲ್ಲಿವರೆಗೆ ಏನು ವೋಟಿಂಗ್ ನಡೆದಿದೆ ಇದು ಸ್ಯಾಂಪಲ್ ವೋಟಿಂಗ್ ಅನ್ನಬಹುದು. ಯಾಕಂದ್ರೆ ರವಿವಾರ ಬೆಳಗ್ಗೆ 10 ಗಂಟೆವರೆಗೂ ವೋಟಿಂಗ್ ಲೈನ್ ಸ್ಟಾರ್ಟ್ ಇರೋದ್ರಿಂದ ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಅಲ್ಲಿವರೆಗೂ ಯಾರು ವೋಟಿಂಗ್ ನಲ್ಲಿ ಟಾಪ್ ಅಲ್ಲಿ ಇರ್ತಾರೋ, ಯಾರು ವೋಟಿಂಗ್ ನಲ್ಲಿ ಬಾಟಮ್ ಅಲ್ಲಿ ಇರ್ತಾರೋ ಗೊತ್ತಾಗಲ್ಲ. ಆದರೆ ಗಿಲ್ಲಿ ಸ್ಥಾನ ಅಂತೂ ಯಾರು ಚೇಂಜ್ ಮಾಡಕ್ಕೆ ಆಗಲ್ಲ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಇದಾಗಿತ್ತು ಬುಧವಾರ ರಾತ್ರಿ 11 ಗಂಟೆಯಿಂದ ಇಲ್ಲಿವರೆಗೆ ನಡೆದಿರುವ ವೋಟಿಂಗ್ ರಿಸಲ್ಟ್ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಮತ್ತು BBK Twelve ಲೈವ್ ಅಪ್ಡೇಟ್ ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಾರ ನೀವು ಯಾರಿಗೆ ವೋಟ್ ಹಾಕಿದ್ದೀರಿ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.